ಅಕ್ಕಿ ರೊಟ್ಟಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಒಂದಕ್ಕಿಂತ ಒಂದು ಭಾರಿ ಆಗ್ಯಾವ. ಒಂದು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಬೋದು, ದಪ್ಪ ಬೇಕಂದ್ರೆ ದಪ್ಪನೂ ಮಾಡ್ಕೊಬೋದು. ಹಳ್ಳಿ ಥರ ಅಂತೂ ಮೆತ್ತಗಾಗ್ಬಿಟ್ಟ ನೋಡ್ರಿ. ಸಿಂಪಲ್ಲಾಗಿ ರಾತ್ರಿ ಉಳಿದಿದ್ದು ತಂಗ್ಳದ ಮಾಡಿದ್ದದ. ಯಾವ ಥರ ಮಾಡೋದು ನೋಡಿದ್ವಿ. ಎಷ್ಟು ರಾತ್ರಿ ಉಳಿದಿದ್ದು ತಂಗ್ಳನದ. ಇದ್ರದಿಂದ ಅಕ್ಕಿ ರೊಟ್ಟಿ ಮಾಡತ್ತೀನಿ. ಯಾಕಂದ್ರೆ ನಾವು ಏನಾದರೂ ಒಂದು ಮಾಡ್ಬೇಕಂದಾಗ ಇನ್ನೊಂದೇನು ಅಡುಗೆ ಮಾಡಿರ್ತೀವಿ, ಅದು ಹಂಗೆ ಸ್ವಲ್ಪ ಅನ್ಕೋತೀವಿ. ಫ್ರಿಜ್ ಇತ್ತಂದ್ರೆ ಮುಗಿತು ಅಷ್ಟೇ ಇಟ್ಬಿಡ್ತೀವಿ. ಇದು ಸುಮ್ಮನೆ ಹೆಂಗಂದ್ರೆ ಒಂದು 3-4 ದಿನ ಆಗನ ಏನು ಮಾಡಿಬಿಡ್ತೀವಿ. ಕೆಲವೊಂದು ಸಲ ಏನಾಗ್ಬಿಡ್ತದಂದ್ರೆ ಭಾಳ ದಿನ ಆಗನ ಒಂದು 3-4 ದಿನ ಆಗನ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಆಮೇಲೆ ಬಿಡ್ತೀವಿ. ಚೆಲ್ಲು ಬದಲಿ ಸಿಂಪಲ್ಲಾಗಿ ಇದರಿಂದ ಅಕ್ಕಿ ರೊಟ್ಟಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಂದ ಆಗ್ತವೆ. ಇದು ಫಸ್ಟಿಗೆ ನಾನು ಸ್ವಲ್ಪ ಇತ್ತಂದ್ರೆ ಏನು ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಉಳ್ತದಲ್ಲ ಇದ್ರಾಗ ಇದು ಸೇರಿಸ್ಕೊಂತ ಏನು ಮಾಡಿಬಿಡ್ತೀವಿ ಅಂದ್ರೆ ಹಾಗೆ ಜಾಸ್ತಿ ಆಗಿಬಿಡ್ತದೆ. ಅದು ಭಾಳ ಆಗಿಬಿಡ್ದನ ಏನಾಗ್ಬಿಡ್ತದಂದ್ರೆ ಒಂಥರ ಎಷ್ಟೈತಪ್ಪ ಅನ್ನಿಸ್ತದೆ. ಅದ್ರಾಗೆ ಇದಕ್ಕೆ ಸಿಂಪಲ್ಲಾಗಿ ಈಗ ಇದರಿಂದ ಅಕ್ಕಿ ರೊಟ್ಟಿ ಮಾಡತ್ತೀನಿ ನೋಡ್ರಿ. ಈಗಿದು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ. ಪೂರ್ತಿ ಸ್ವಲ್ಪ ಹಾಕೋತೀನಿ. 2 ಸಲ ಹಾಕೋತೀನಿ. ಇದು ನಮಗೆ ಎಷ್ಟು ಮಾಡಬೇಕು, ಟೋಟಲ್ 2 ಸಲ ಆಗೋಷ್ಟಿದು. ಈಗ ಮ್ಯಾಗ ಮುಗಿಸ್ತೀನಿ. ಇದು ಫಸ್ಟಿಗೆ ಒಂದು 2 ರೌಂಡ ನೀರು ಹಾಕೊಳ್ಳಾರ್ದೆ ತಿರುಗ್ತೀನಿ. ಆಮೇಲೆ ಸ್ವಲ್ಪ ಗಟ್ಟಿ ಆಯ್ತು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಪೂರ್ತಿ ಸ್ವಲ್ಪ ಸಣ್ಣ ಆಗ್ಬೇಕಿಲ್ಲಿ ತೋರಿಸ್ತೀನಿ ನೋಡ್ರಿ, ಗೊತ್ತಾಗ್ತದ. ಇದು ನೀರು ಹಾಕಲಾರ್ದೆ ಸಣ್ಣ ಆಗಲಾಗ್ಯದ. ಅದಕ್ಕೆ ಸ್ವಲ್ಪ ನೀರು ಹಾಕೋತೆ ಸಣ್ಣಗೆ ಸ್ವಲ್ಪ ಹಾಕ್ತೀನಿ ಮಿಕ್ಸಿಗೆ. ಗಟ್ಟಿಯಾಗಿರ್ತಲ್ಲ ಪೂರ್ತಿ ಅನ್ನ, ಅದಕ್ಕಾಗಿ ಸಣ್ಣಗೆ ಒಟ್ಟು ತಿರುವಲಾಗ್ಯದದು. ಈಗ ನೀರು ಹಾಕ್ಕೊಂಡು ನೋಡ್ರಿ. ಈಗ ಮತ್ತೆ ಸ್ವಲ್ಪ ಗಟ್ಟಿ ಆದ್ರೆ ಮತ್ತೆ ಸ್ವಲ್ಪ ಮೇಲೆ ಸ್ವಲ್ಪ ನೀರು ಹಾಕೋತಾ ಈಗ ತಿರುಗ್ತೀನಿ. ಇದು ಈಗ ನೋಡ್ರಿ ಎಷ್ಟಾಗ್ಯದಲ್ಲ. ಇದು ಇನ್ನೂ ಸ್ವಲ್ಪ ಬಿರ್ಸದ, ಸ್ವಲ್ಪ ಅಕ್ಕಿ ಅನ್ನ ಹತ್ಲಕ್ಕತ್ತದಲ್ಲ. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಇದ್ರಾಗ. ನೋಡ್ರಿ ಇಷ್ಟಾದ್ರೆ ಸಾಕು. ಈಗ ಇದನ್ನು ಸ್ವಲ್ಪ ಸಣ್ಣಗೆ ರುಬ್ಕೋತೀನಿ. ಈಗ ನೋಡ್ರಿ ಇಷ್ಟಾದ್ರೆ ಸಾಕು. ಈಗ ನೋಡ್ರಿ ಎಷ್ಟು ಸಣ್ಣಗದಲ್ಲ. ಈಗ ಒಂದು ಬುಟ್ಟಿಗೆ ಹಾಕೋತೀನಿ. ಇದು ಇದ್ರೊಳಗೆ ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಇದು ಹಾಕಿನೆಲ್ಲ ಟೋಟಲಿ ಇಷ್ಟಾಗ್ಯದ. ಸ್ವಲ್ಪ ಯಾವ ಥರ ಹತ್ಲತ್ತ ಹಿಂಗೆ ಸ್ವಲ್ಪ ಅಳಸಾಗಿರ್ತದೆ. ಈಗ ಇನ್ನೊಂದು ಸ್ವಲ್ಪ ಏನು ಉಳಿದಲ್ಲ ಅನ್ನ, ಅದಿಟ್ಟು ಇದ್ರೊಳಗೆ ಸೇರಿಸ್ಕೋತೀನಿ ನೋಡ್ರಿ. ಇಷ್ಟು ಇಲ್ಲ ನಾವು ಇನ್ನೂ ಕಡಿಮೆ ಸ್ವಲ್ಪ ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿದ್ರೆ ಸ್ವಲ್ಪ ಹಾಕ್ಕೊಂಡು ಮಾಡ್ಬೋದು. ಒಂದು 3-4 ಸಲ ಆಗ್ತದೆ. ಅದನ್ನು ಪೂರ್ತಿ ಹಾಕ್ಕೊಂಡು ಮಾಡ್ಬೋದು. ನಾನು ಇಲ್ಲಿ 2 ಸಲ ಹಾಕ್ಕೊಳತ್ತೀನಿ ದೊಡ್ಡದು ಅಂತೇಳಿ. ಸಣ್ಣೊಳಗೆ ಹಾಕಂಗಿದ್ರೆ ಒಂದು 3-4 ಸಲ ಆಗ್ತದೆ. ಈಗ ಇದ್ರ ಜೊತೆಗೆ ನೀರು ಹಾಕೋತೀನಿ ಡೈರೆಕ್ಟ್. ಒಮ್ಮೆ ತಿರುಗಲಿಲ್ಲ ಅದು. ಮೊದಲಿಗೆ ಇಲ್ಲಿ ನೀರು ಹಾಕ್ಕೊಳತ್ತೀನಿ ನೋಡ್ರಿ. ಈಗ ಇದನ್ನು ಸಣ್ಣಗೆ ಸ್ವಲ್ಪ ರುಬ್ಕೊಂಬರ್ತೀನಿ ನೋಡ್ರಿ. ಇದನ್ನು ಅಗಳೇ ಹಂಗೆ ತೋರಿಸಿನಿಲ್ಲ ಅದೇ ಥರನೇ ಇದನ್ನು ಸೇಮ್. ಇದನ್ನು ನೋಡ್ರಿ ಸ್ವಲ್ಪ ಸಣ್ಣಗೆ ಆಗ್ಯದ. ಕಂಪ್ಲೀಟಾಗಿ ಸ್ವಲ್ಪ ಸಣ್ಣಾಗ್ಯದಲ್ಲ. ಇದ್ರೊಳಗೆ ಸೇರಿಸ್ಕೋತೀನಿ ನೋಡ್ರಿ. ಸ್ವಲ್ಪ ಇಷ್ಟ ಆದ್ರೆ ಸಾಕು. ಈಗ ಇದು ಬುಟ್ಟಿ ಒಳಗೆ ಮೊದಲಿಗೆ ಹಾಕಿದ್ನಲ್ಲ, ಇದ್ರೊಳಗೆ ಇದು ಸೇರಿಸ್ಕೋತೀನಿ. ಈಗ ಇದ್ರೊಳಗೆ ಸೇರಿಸ್ಕೋತೀನಿ. ಅಕ್ಕಿ ಹಿಟ್ಟು ಸೇರಿಸ್ಕೊಳತ್ತೀನಿ. ಸ್ವಲ್ಪ ರೊಟ್ಟಿನ ಜೋಳದ ಹಿಟ್ಟಿನ ನಾತಿರ್ತೀವಲ್ಲ, ಅದೇ ಇದ್ರಾಗೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಅಷ್ಟೇ ಅಂತಿಷ್ಟು ಹತ್ತಿಲ್ಲ. ಹಿಟ್ಟು ಯಾವಾಗ ಗಟ್ಟಿ ಆಗ್ತದಲ್ಲ ಆವಾಗ ಅಷ್ಟು ಲಿಮಿಟ್ ಮ್ಯಾಗ ಹಾಕಿದ್ರೆ ಸಾಕು. ಈಗ ನೋಡ್ರಿ ಇಷ್ಟು ಹಾಕಿನಲ್ಲ. ಈಗ ನಾದ್ಕೋತೀನಿ. ಇದು ಸ್ವಲ್ಪ ಗಟ್ಟಿ ಆಗುತ್ತೆ. ನಾನು ಈಗ ನೋಡ್ರಿ ಇಷ್ಟು ಗಟ್ಟಿ ಆಗ್ಯದಲ್ಲ. ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋತೀನಿ ಇದ್ರಾಗ. ಈಗ ಬುಟ್ಟೆ ಹಿಡಿಲಲ್ಲ, ಅದಕ್ಕಲ್ಲೇ ಕೆಳಗೆ ಹಾಕಿನಿ. ಇದು ತೆಲ್ ಗ್ಯಾಸಿನ ಕಟ್ಮೆ ಮಾಡತ್ತೀನಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಲಾತೀನಿ ನೋಡ್ರಿ. ಮ್ಯಾಗ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ. ಅಕ್ಕಿ ಹಿಟ್ಟು ಹಾಕೊಂಡು ಪೂರ್ತಿ ನಾದ್ಕೋತೀನಿ ನೋಡ್ರಿ. ಆದಷ್ಟು ಇದು ಈಗ ಜಿಗಿಗೆ ಮಿದ್ದು ಬಿದ್ದು ನಾದಿದ್ರೆ ಚಲೋ ಆಗ್ತದೆ ಹಿಟ್ಟ. ಹಿಂಗೆ ಈ ಥರ ಇದು ಜಾಸ್ತಿನೇ ಆಯಿತು. ನಾವು ಡೈಲಿ ಮುಂಜಾನೆ ರೊಟ್ಟಿ ಮಾಡೋ ಬದಲಿ ಇದು ನಾವು ಮಾಡಿದ್ರು ಅಕ್ಕಿ ರೊಟ್ಟಿನೂ ಅದ್ರ ಜೊತೆಗೆ ಯಾವುದಾದ್ರೂ ಅದ್ರ ಕಾಂಬಿನೇಷನ್ ಆಗೋ ಪಲ್ಯ, ಇದೇ ಪಲ್ಯ ಅಂತೀರ ಯಾವುದಾದ್ರೂ ಪಲ್ಯ ಮಾಡಿಕೊಟ್ರೆ ಅಕ್ಕಿ ರೊಟ್ಟಿ ಜೋಡಿ ಒಂಥರ ಇಷ್ಟಪಟ್ಟು ತಿಂತಾರೆ. ಈಗ ನೋಡ್ರಿ ಇಷ್ಟ ಆಯ್ತಿದ್ದು ಟೋಟಲಿ ಹಿಟ್ಟು. ಸ್ವಲ್ಪ ಮಿದ್ದಿ ನಾದ್ತೀನಿ. ಇದು ಜೋಳದ ಹಿಟ್ಟು ಹೆಂಗೆ ನಾದ್ತೀವಲ್ಲ ಅದೇ ಶೇಪ್ನಾಗೆ ನಾದೋದು ನೋಡ್ರಿ. ಕಂಪ್ಲೀಟಾಗಿ ನಾದಿನಿಲ್ಲ. ಒತ್ತಟ್ಟಿ ನಾವು ಸಾಮಾನ್ಯವಾಗಿ ಜೋಳದ ಹಿಟ್ಟು ಮಾಡೋಕೆ ಹೆಂಗೆ ಮಾಡ್ತೀವಲ್ಲ ಅದೇ ಥರನೇ ನಾದಿಟ್ಬಿಟ್ಟಿನಿ ನೋಡ್ರಿ. ಈಗ ಒಂದು ಸೈಡ್ ಇಡ್ತೀನಿ. ಇದು ಈಗ ನೋಡ್ರಿ ಅಕ್ಕಿ ರೊಟ್ಟಿ ಮಾಡತ್ತೀನಿ.
ಒಂದು ಹೋಳಿಗೆ ಶೀಟ್ ತೊಗೊಂಡಿನಿ, ಅದ್ರ ಮ್ಯಾಗೆ ಮಾಡತ್ತೀನಿ. ಸ್ವಲ್ಪ ಎಣ್ಣೆ ಹಚ್ಚೀನಿ. ಇಲ್ಲಾಂದ್ರೆ ನಾವು ನಾರ್ಮಲಾಗಿ ರೊಟ್ಟಿ ಯಾವ ಥರ ಮಾಡ್ತೀವಲ್ಲ ಆ ಥರನೂ ಮಾಡ್ಬೋದು. ಆದಷ್ಟು ಸ್ವಲ್ಪ ಕೈಲೇ ಸ್ವಲ್ಪ ಸಣ್ಣಗೆ ಈ ಥರ ತೀಡ್ಬೇಕು. ಯಾಕಂದ್ರೆ ಅಕ್ಕಿ ರೊಟ್ಟಿ ಇದ್ರಿಂದ ಜಾಸ್ತಿ ಮೂಗು ಸೀಳ್ತಿರ್ತಾವೆ. ಅದಕ್ಕಾಗಿ ಈಗ ನೋಡಿರಿ ಇಲ್ಲಿ ತೋರಿಸ್ಲತ್ತಿನಿಲ್ಲ, ಕೈಲಿ ತೀಡಿ ಈ ಥರ ಮಾಡ್ಕೋಬೇಕು ನೋಡಿರಿ. ಹಂಚಿನಾಗಂತೂ ಹೋಳಿಗೆ ಶೀಟ ಇದ್ರಂತೂ ಭಾಳ ಅಂದ್ರೆ ಭಾಳ ಜಲ್ದಿ ಇಳಿತೆ. ಇಲ್ಲಿ ಹತ್ಕೊಳ್ಳಂಗಿಲ್ಲ, ಮಾಡೋಂಗಿಲ್ಲ, ಇಲ್ಲಿ ನೀರು ಹಚ್ಚಿಲ್ಲ ಮಾಡಿಲ್ಲ. ಎರಡು ಸೈಡ್ನು ಹಂಗೆ ಬೇಯಿಸ್ಲತ್ತೀನಿ. ಯಾಕಂದರೆ ಅಕ್ಕಿ ರೊಟ್ಟಿ ಇರೋದ್ರಿಂದ ನೀರು ಹಚ್ಚೋ ಜರೂರತ್ ಇರೋಂಗಿಲ್ಲ. ನೋಡಿರಿ ನಮ್ಗೆ ಯಾವ ಥರ ಬೇಕು ಆ ಥರನೂ ಮಾಡ್ಕೋಬೋದು. ಬೇಕಾದಷ್ಟು ದೊಡ್ಡ ಅಂದ್ರೆ ದೊಡ್ಡನೂ ಆಗ್ತಾವೆ. ಸಣ್ಣಗೆ ಆದ್ರೆ ಕೈಲೇ ಸ್ವಲ್ಪ ಪ್ರಮಾಣ ತಿಡ್ಕೊಂತ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಂದ ಆಗ್ತಾವೆ. ನೋಡಿರಿ ಇಲ್ಲಿ ನೋಡ್ಲತ್ತಿರ್ಬೋದು ಎಷ್ಟು ಚಂದ ಅಲ್ಲತ್ತಾವ ಅಂತೇಳಿ. ದಪ್ಪ ಅಂದ್ರೆ ದಪ್ಪ ಮಾಡ್ಕೋಬೋದು, ತೆಳ್ಳಗಂದ್ರೆ ತೆಳ್ಳಗೆ ಮಾಡ್ಕೋತಿರ್ಬೋದು. ಅಕ್ಕಿ ರೊಟ್ಟಿ ಅಂದ್ರೆ ಇದೇ ಥರ ಮಾಡ್ಬೇಕಂತೇನಿಲ್ಲ. ಇದ್ರಾಗ ಸಬ್ಸಿ ಪಲ್ಯ ಕಟ್ ಮಾಡೋದನ್ನು ಹಾಕ್ಬೋದು. ನಿಮ್ಗೆ ಯಾವ ಥರ ಬೇಕು ಆ ಥರನೂ ಮಾಡ್ಕೋಬೋದು. ಇಲ್ಲಿ ತೋರಿಸ್ಲತ್ತೀನಿಲ್ಲ, ಈ ಥರ ಸಣ್ಣಗೆ ತಿಡ್ಕೊಂತೆ ಮಾಡ್ಬೋದು. ಭಾಳ ಅಂದ್ರೆ ಭಾಳ ಚಂದ ಆಗ್ತಾವೆ ನೋಡಿರಿ. ಒಂದ್ಸಲ ಯಾವುದೇ ಪಲ್ಯದಾಗ ಅದ್ರಾಗ ಎಲ್ಲದ್ರಾಗ ಹಾಕೊಂಡು ತಿಂದ್ರೆ ಮಸ್ತ್ ಕಾಂಬಿನೇಷನ್ ಆಗ್ತದೆ. ಮಕ್ಕಳಿಗೆ ಟಿಫಿನ್ ಕಟ್ಲಕ್ಕೂ ಒಂಥರ ಪಲ್ಯದು ಮಾಡಿ ಈ ಥರ ಅಕ್ಕಿ ರೊಟ್ಟಿ ಮಾಡಿ ಟಿಫಿನ್ ಕಟ್ಲಕ್ಕೂ ಒಂಥರ ಚಲೋ ಅನ್ನಿಸ್ತದೆ. ಈಗ ನೋಡಿರಿ ಇಲ್ಲಿ ಮಾಡಿ ತೋರಿಸ್ಲತ್ತೀನಿ, ಒಂದು 2-3 ಮಾಡಿ ತೋರಿಸ್ಲತ್ತೀನಿ ನೋಡಿರಿ ಕಂಟಿನ್ಯೂ. ಲಾಸ್ಟಿಗೆ ಸ್ವಲ್ಪ ದೊಡ್ಡ ತೊಗೊಂಡಿಲ್ಲ, ದೊಡ್ಡ ಪ್ರಮಾಣ ಮಾಡ್ಲತ್ತೀನಿ ನೋಡಿರಿ. ಇದನ್ನು ಚೆಂದಾಗಿದೆ. ಯಾಕಂದ್ರೆ ಎಲ್ಲಿ ಹತ್ಕೊಳ್ಳಂಗಿಲ್ಲ, ಮಾಡೋಂಗಿಲ್ಲ. ಭಾಳ ಅಂದ್ರೆ ಭಾಳ ಚಂದ ಇರ್ತಾವೆ. ಇಲ್ಲಾಂದ್ರೆ ನಾವು ಒಂದು ವೇಳೆ ಎರಡೂ ಕಡೆನೂ ನಾವು ಇಲ್ಲಿ ಮೊದಲಿಗೆ ತೀಡಮತ್ತಿಗೆ ಎರಡೂ ಕಡೆನೂ ಎಣ್ಣೆ ಹಚ್ಚಿ ತಿಡ್ಕೋತೀನಿ ಅಂದ್ರೂ ತಿಡ್ಕೋಬೋದು ನಾವು, ಏನು ಪರಕ್ ಬೀಳಂಗಿಲ್ಲ. ಅವೂ ಚಲೋ ಆಗ್ತಾವೆ, ಭಾಳ ಅಂದ್ರೆ ಭಾಳ ಚಂದ ಆಗ್ತಾವೆ. ಇಲ್ಲಿ ನೋಡಿರಿ ಸೇಮ್ ರೊಟ್ಟಿ ಅದಂಗೆ ಈಗ ಹಂಚಿನ ತುಂಬ ಇಷ್ಟು ದೊಡ್ಡ ಪ್ರಮಾಣ ಮಾಡ್ಕೋಬೋದು. ಎಲ್ಲಿ ಹರಿಯಂಗಿಲ್ಲ, ಮಾಡೋಂಗಿಲ್ಲ. ಕೈಲಿ ತೀಡ್ಲಕ್ಕತ್ರ ಅಷ್ಟು ಚಂದ ಅಂದ್ರೆ ಅಷ್ಟು ಚಂದ ಆಗ್ತಾವೆ. ಮತ್ತು ಮೆತ್ತಗೂ ಆಗ್ತಾವೆ. ಇದ್ರೊಳಗೆ ಕರಿ ಎಳ್ಳನ್ನು ಸೇರಿಸ್ತಾರೆ, ಆಮೇಲೆ ಸೊಪ್ಸಿ ಪಲ್ಯ, ಆಮೇಲೆ ಕರಿ ಎಳ್ಳು ಹಾಕ್ತಾರೆ. ನಮ್ಗೆ ಯಾವ ಥರ ಬೇಕೋ ಆ ಥರನೂ ಮಾಡ್ಕೋಬೋದು. ಆಮೇಲೆ ಗಜ್ಜರಿ ಸಣ್ಣಗೆ ತುರಿದು ಅದು ಸೇರಿಸ್ಕೋತಾರೆ. ಅದನ್ನು ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ. ಇದೇ ಥರ ಅದೇ ಥರ ಮಾಡ್ಬೇಕಂತಿಲ್ಲ, ನಮ್ಗೆ ಯಾವ ಥರ ಅನುಕೂಲ ಆಗ್ತದೆ ಆ ಥರ ಮಾಡ್ಕೋಬೋದು. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವ. ಒಂದು ಯಾವುದು ಹರಿಯಂಗಿಲ್ಲ, ಮಾಡೋಂಗಿಲ್ಲ. ಭಾಳ ಅಂದ್ರೆ ಭಾಳ ಸೇಮ್ ಜೋಳದ ರೊಟ್ಟಿ ಥರನೇ ಕಾಣ್ಲಿಕ್ಕತ್ತವ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಅಕ್ಕಿ ರೊಟ್ಟಿ ಅದಾವೆ ನೋಡಿರಿ. ರಾತ್ರಿ ಉಳಿದಿದ್ದ ಅನ್ನ ತಿಂತಾರೆ ಇಟ್ಟು ಮಸ್ತ್ ಅಕ್ಕಿ ರೊಟ್ಟಿ ಆಗ್ಯಾವ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಮಕ್ಕಳಿಗೆ ಈ ಥರ ಮಾಡಿಕೊಡ್ರಿ. ಯಾವ ಪಲ್ಯ ಅಥವಾ ಚಟ್ನಿ ಯಾವುದಾದ್ರೂ ಕಾಂಬಿನೇಷನ್ ಮಸ್ತ್ ಆಗ್ತದೆ ನೋಡಿರಿ. ನಿಮ್ಗೆ ಯಾವುದು ಚಲೋ ಅನ್ನಿಸ್ತದೆ ಇದ್ರ ಜೊತೆಗೆ ಹಚ್ಕೊಂಡು ತಿನ್ಬೋದು. ತಂಗಳನ್ನ ನಂತರ ಇಷ್ಟು ಚಂದ ಅಕ್ಕಿ ರೊಟ್ಟಿ ರೆಡಿ ಆಗ್ಯಾವ ನೋಡಿರಿ.